ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ತಪಸ್ವಿನಿ ಪೂರ್ಣಚ್ಚ ತಮ್ಮ ಅದ್ಭುತ ಅಭಿನಯ, ಸರಳ ವ್ಯಕ್ತಿತ್ವ ಮತ್ತು ನೈಸರ್ಗಿಕ ನಗುವಿನ ಮೂಲಕ ಸಾವಿರಾರು ಅಭಿಮಾನಿಗಳ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಗಳಿಸಿದ್ದಾರೆ. ತಪಸ್ವಿನಿ ಪೂರ್ಣಚ್ಚ ಅವರು ಕನ್ನಡ ಧಾರಾವಾಹಿಗಳ ಮೂಲಕ ಮನೆ ಮಾತಾಗಿದ್ದಾರೆ. ಅವರು ಅಭಿನಯಿಸಿದ ಪಾತ್ರಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿವೆ. ಕೇವಲ ನಟಿಯಾಗಿ ಮಾತ್ರವಲ್ಲ, ತಮ್ಮ ಸರಳ ಜೀವನ ಶೈಲಿ ಮತ್ತು ಕುಟುಂಬದ ಮೇಲಿನ ಪ್ರೀತಿಯಿಂದಲೂ ಅವರು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ತಪಸ್ವಿನಿ ಸಾಕಷ್ಟು ಸಕ್ರಿಯರಾಗಿದ್ದು, ತಮ್ಮ ವೃತ್ತಿ ಜೀವನದ ಜೊತೆಗೆ ಕುಟುಂಬದ ಸಂತಸದ ಕ್ಷಣಗಳನ್ನು ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಅವರ ಪ್ರತಿಯೊಂದು ಪೋಸ್ಟ್ ಕೂಡ ಅಭಿಮಾನಿಗಳ ಗಮನ ಸೆಳೆಯುತ್ತದೆ. ಇತ್ತೀಚೆಗೆ ಅವರ ಕುಟುಂಬದಲ್ಲಿ ನಡೆದ ಅವರ ಸಹೋದರನ ಮದುವೆ ಸಮಾರಂಭದಲ್ಲಿ ತಪಸ್ವಿನಿ ಪೂರ್ಣಚ್ಚ ಕುಟುಂಬದ ಸದಸ್ಯೆಯಾಗಿ ಸಂಭ್ರಮದಿಂದ ಭಾಗವಹಿಸಿದ್ದು, ಆ ಕ್ಷಣಗಳ ಫೋಟೋಗಳು ಮತ್ತು ವಿಡಿಯೋಗಳು ಅಭಿಮಾನಿಗಳ ಗಮನ ಸೆಳೆದಿವೆ. ಹಾಗಾದರೆ ತಪಸ್ವಿನಿ ಪೂರ್ಣಚ್ಚ ಅವರ ಸಹೋದರನ ಮದುವೆ ಸಮಾರಂಭದಲ್ಲಿ ನಡೆದ ವಿಶೇಷ ಕ್ಷಣಗಳು ಯಾವುವು, ಕುಟುಂಬದ ಸಂಭ್ರಮ ಹೇಗಿತ್ತು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ಮದುವೆ ಎನ್ನುವುದು ಕೇವಲ ಇಬ್ಬರ ಬದುಕಿನ ಹೊಸ ಅಧ್ಯಾಯವಲ್ಲ, ಅದು ಎರಡು ಕುಟುಂಬಗಳ ಪ್ರೀತಿಯ, ನಂಬಿಕೆಯ ಮತ್ತು ಸಂಪ್ರದಾಯಗಳ ಸಂಗಮವಾಗಿದೆ. ಅಂತಹ ಸಂಭ್ರಮದ ಕ್ಷಣಗಳನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ತಮ್ಮ ಮನೆಯ ಮದುವೆಗಳ ನೆನಪುಗಳು ಮೂಡುತ್ತವೆ. ಮದುವೆಯ ಸ್ಥಳವನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. ಸಾಂಪ್ರದಾಯಿಕ ಶೈಲಿಯ ಅಲಂಕಾರ, ದೀಪಗಳು ಮತ್ತು ಹಬ್ಬದ ವಾತಾವರಣ ಎಲ್ಲರ ಮನ ಸೆಳೆಯುವಂತಿತ್ತು. ಕುಟುಂಬದ ಸದಸ್ಯರು ಸಂಭ್ರಮದಿಂದ ಅತಿಥಿಗಳನ್ನು ಬರಮಾಡಿಕೊಂಡರು. ಮದುವೆಯ ಮುನ್ನ ನಡೆದ ಪೂಜೆ ಮತ್ತು ಸಂಪ್ರದಾಯಗಳು ವಿಶೇಷವಾಗಿದ್ದವು. ಹಿರಿಯರು ಹೊಸ ದಂಪತಿಗೆ ಆಶೀರ್ವಾದ ನೀಡಿದರು. ಹಳದಿ ಕಾರ್ಯಕ್ರಮದಲ್ಲಿ ವರನಿಗೆ ಅರಿಶಿನ ಹಚ್ಚುವ ಸಂಪ್ರದಾಯವನ್ನು ಸಂಭ್ರಮದಿಂದ ನೆರವೇರಿಸಲಾಯಿತು. ಹಿರಿಯರು ಆಶೀರ್ವಾದ ನೀಡಿದರು. ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರು ಹಾಡು, ನೃತ್ಯ ಹಾಗೂ ನಗುವಿನ ನಡುವೆ ಕಾರ್ಯಕ್ರಮವನ್ನು ಇನ್ನಷ್ಟು ರಂಗೇರಿಸಿದರು. ತಪಸ್ವಿನಿ ಪೂರ್ಣಚ್ಚ ಅವರು ತಮ್ಮ ಅಣ್ಣನ ಮದುವೆಯಲ್ಲಿ ಸಾಂಪ್ರದಾಯಿಕ ಕೊಡವ ಲುಕ್ನಲ್ಲಿ ಮಿಂಚಿದರು. ಕೊಡಗು ಸಂಸ್ಕೃತಿಯ ಮದುವೆಗಳೆಂದರೆ ಅಲ್ಲಿನ ಉಡುಪು ಮತ್ತು ಆಚರಣೆಗಳೇ ಒಂದು ದೊಡ್ಡ ಆಕರ್ಷಣೆ. ತಪಸ್ವಿನಿ ಪೂರ್ಣಚ್ಚ ತಮ್ಮ ಅಣ್ಣನ ಮದುವೆಗಾಗಿ ಅಪ್ಪಟ ಕೊಡವ ಶೈಲಿಯ ಸಾಂಪ್ರದಾಯಿಕ ಸೀರೆಯನ್ನು ಉಟ್ಟು ಅದಕ್ಕೆ ತಕ್ಕಂತೆ ಕೊಡವ ಶೈಲಿಯ ಸಾಂಪ್ರದಾಯಿಕ ಆಭರಣಗಳನ್ನು ಧರಿಸಿದ್ದರು. ಕೊಡಗಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಸೀರೆ ಉಟ್ಟಿದ್ದ ನಟಿಯ ಲುಕ್ ಜಬರ್ದಸ್ತ್ ಆಗಿತ್ತು. ಮದುವೆ ಮನೆಯ ಅಲಂಕಾರವು ವಿಶೇಷ ಆಕರ್ಷಣೆಯಾಗಿತ್ತು. ಹೂವಿನ ತೋರಣಗಳು, ದೀಪಗಳ ಅಲಂಕಾರ ಮತ್ತು ಸಾಂಪ್ರದಾಯಿಕ ಅಲಂಕಾರಗಳು ಮದುವೆಯ ಸಂಭ್ರಮವನ್ನು ಹೆಚ್ಚಿಸಿದವು. ಅತಿಥಿಯನ್ನು ಆತ್ಮೀಯವಾಗಿ ಸ್ವಾಗತಿಸಲು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ತಪಸ್ವಿನಿ ಪೂರ್ಣಚ್ಚ ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕುಟುಂಬದೊಂದಿಗೆ ಉತ್ಸಾಹದಿಂದ ಭಾಗವಹಿಸಿದರು. ಬಂಧುಗಳ ಜೊತೆ ನಗುತ್ತಾ, ಫೋಟೋಗಳಿಗೆ ಪೋಸ್ ನೀಡುತ್ತಾ ಮತ್ತು ಸಂಭ್ರಮವನ್ನು ಹಂಚಿಕೊಳ್ಳುತ್ತಾ ಅವರು ಎಲ್ಲರ ಗಮನ ಸೆಳೆದರು. ಈ ಕಾರ್ಯಕ್ರಮಗಳ ಚಿತ್ರಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ ನಂತರ ಅಭಿಮಾನಿಗಳು ದಂಪತಿಗೆ ಶುಭಾಶಯಗಳ ಮಹಾಪೂರವನ್ನೇ ಹಾರಿಸಿದರು. ಹೊಸ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರಲಿ ಎಂದು ಹಲವರು ಹಾರೈಸಿದರು. ಅಣ್ಣನ ಮದುವೆಯ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಿರುವ ತಪಸ್ವಿನಿ ಇಡೀ ಕುಟುಂಬದ ಜೊತೆಗಿನ ಸುಂದರ ಕ್ಷಣಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮದುವೆಯ ವೈಭವವನ್ನು. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇತರರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.